ಲೇ ಸಿಂಧು, ಗೌರ್ಮೆಂಟ್ ಕೆಲಸ ಆತಂತೆ ಕಣೆ. ನಮ್ಮ ಚೇತುಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಗೌರ್ಮೆಂಟ್ ಕೆಲಸ ಆಗೈತಂತೆ. ಬೆಂಗ್ಳೂರಿಗೆ ಹೋಗ್ತಾನಂತೆ ಕಣೆ ಕೆಲಸಕ್ಕೆ. ಹೌದೇ? ಯಾರು ಹೇಳಿದ್ದು ಗೌರ್ಮೆಂಟ್ ಕೆಲಸ ಆತಂತೆ? ಹೆಂಗಪ್ಪ, ನನಗೇನೋ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ನಾಗೆ ಅಲ್ಲಿ ಯಾರೋ ಮಾತಾಡ್ತಾ ಇದ್ರು. ಇವರು ಚಂದ್ರಪ್ಪರ ಮನೆಯಾಗೆ ಗೊತ್ತಾಗೈತೆ. ಜಯಮ್ಮಗೆ ಯಾರೋ ಹೇಳವ್ರೆ, ಅದು ಊರು ತುಂಬ ಸಾರುತ್ತೆ. ಜಯಮ್ಮಂಗೆ ಗೊತ್ತಾದರೆ ಬಿಡ್ತಾಳ, ಊರು ತುಂಬ ಸಾರ್ತಾಳೆ. ಮೊದಲೇ ಅವಳು ಬಾಯಿ ಬಡ್ಕಿ ಜಯಮ್ಮ, ಅಂಥದ್ರಾಗ ಅವಳು ಊರು ತುಂಬ ಸಾರ್ಕೊಂಬತ್ತಾಳೆ. ನನ್ನ ಮಗುಗೆ ಕೆಲಸ ಸಿಕ್ಕಿರೋ ವಿಷಯ ಅವಳಿಗೆ ಗೊತ್ತಾಗ್ಬಿಟ್ಟೈತೆ. ಅದಕ್ಕೇ ಅಲ್ಲೇ ಎಲ್ಲ ರೋಡ್ನಾಗೆ ಮಾತಾಡ್ತಾ ಇದ್ರಪ್ಪ ಗಂಡಸ್ರೆಲ್ಲ. ಹೌದೇನು? ಮತ್ತು ಗೌರ್ಮೆಂಟ್ ಕೆಲಸ ಅಂದರೆ ಒಂದು 50,000 ಸಂಬಳ ತಗೊಂತಾನೆ. 50,000 ಲಕ್ಷಗಟ್ಲೆ. ನೋಡಪ್ಪ, ನಮ್ಗೆ ಆ ಅದೃಷ್ಟ ಇಲ್ಲ, ಏನು ಮಾಡೋಣಪ್ಪ. ನಮ್ಮನ್ನು ಸೇರಲ್ವಲ್ಲ. ಯಾಕೋ ನಿಮ್ಮ ಅಮ್ಮ ಗೊತ್ತೈತೆ ಕಣೆ ಇತ್ಲಾಗೇನೆ. ಗೊತ್ತಾಯ್ತೆ, ಇವನು ಗೊತ್ತಾಯ್ದಾನೆ. ತಡಿ, ಕೇಳೋಣದಲ್ಲಿ ಏನಂತ ನೋಡೋಣದಲ್ಲಿ. ನಾನೇ ಕೇಳ್ತೀನಿ. ಪಾಪ, ಚೇತು ಚೇತು ಚೇತು, ಏನು ಹೇಳಮ್ಮ? ಯಾಕೆ ಚೇತು ಚೇತು ಅಂತ ಮಾತಾಡಿಸ್ತಾ ಇದೀಯ? ಪಾಪ ಗೌರ್ಮೆಂಟ್ ಕೆಲಸ ಸಿಗ್ತೇನಪ್ಪ ನಿನಗೆ? ಪಾಪಲೇ ಸಿಕ್ಕೈತೆ. 3-4 ಲಕ್ಷ ದುಡ್ಡು ಕಟ್ಟಬೇಕು. 5 ಲಕ್ಷ ಕಟ್ಟ್ರಿ ಅಂತ ಹೇಳವ್ರಿ. ಇವಾಗ ದುಡ್ಡಿಲ್ಲ, ಅದಕ್ಕೇ ದುಡ್ಡಿಗೆ ಪರದಾಡ್ತಾ ಇದ್ದೀವಿ. 5 ಲಕ್ಷ ದುಡ್ಡು ಬೇಕು, ಕೊಡ್ತೀರಾ? 5 ಲಕ್ಷ ದುಡ್ಡು ಯಾಕಮ್ಮ? ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು 5 ಲಕ್ಷ ದುಡ್ಡು ಕಟ್ಟಬೇಕೆ? ಮತ್ತೆ ಕಟ್ಟಬೇಕು. 5 ಲಕ್ಷ ದುಡ್ಡು ಕಟ್ಟಿದ್ರೇ ಕೆಲಸ ಆಗೋದು. ಇವಾಗೆಲ್ಲ ದುಡ್ಡಿನ ಮೇಲೆ ಐತೆ. ಅಲ್ಲೂ ಇಲ್ಲೂ ಲಂಚಗಳು ಕೊಟ್ಟರೆ ಮಾತ್ರ ಎಲ್ಲನ ಸ್ವಲ್ಪ ದುಡ್ಡು ಕಟ್ಟೇನೆ ಕೆಲಸ ತಗೊಂಬೋದು. ಸ್ವಲ್ಪ ದುಡ್ಡು ಕಟ್ಟಬೇಕು ಅಂತ ಕೇಳ್ಕೊಂಡ್ರು. ನಾವು ಗೌರ್ಮೆಂಟ್ ಕೆಲಸ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ದುಡ್ಡಿಲ್ಲ, ದುಡ್ಡು ಕೊಡ್ರಿ. ನೀವು ಕೇಳ್ತೀರಲ್ಲ, ಇವಾಗ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಇಷ್ಟು ದಿವಸದಂತೂ ಹೋಗಲಿ, ಇವಾಗಾದ್ರೂ ದುಡ್ಡು ಕೊಡ್ರಿ. ಮತ್ತೆ ಗೌರ್ಮೆಂಟ್ ಕೆಲಸ ಆಗುತ್ತಲ್ಲ, ಇವಾಗ ದುಡ್ಡು ಕೊಡ್ರಿ, ಕಟ್ತೀನಿ. ಕಟ್ಟಿ ಬೇಕಾದ್ರೆ ಸಂಬಳ ಎಲ್ಲ ನಿಮಗೆ ಕೊಡ್ತೀನಿ ಆಮೇಲೆ. ನನಗೆ ಕೆಲಸ ಆದಮೇಲೆ. ಪಾಪ ನೋಡಿದ್ಯಲ್ಲ ಪಾಪ, ನಮ್ಮ ತಗ ದುಡ್ಡು ಎಲ್ಲೈತೆ ಅಂತೇಳಿ. ನಮ್ಮ ತಗೆಲ್ಲೈತಪ್ಪ, ನಮ್ಮ ತಗಿಲ್ಲಪ್ಪ ಪಾಪ. ದುಡ್ಡಿಲ್ಲ ಕಣಲ್ಲ. ನಮ್ಮ ತಗಿದ್ದಿದ್ರೆ ನಾನು ಹೇಳಿಸ್ಕೊಂತಿರ್ಲಿಲ್ಲ. ಮತ್ತು ದುಡ್ಡು ಮಾತ್ರ ಕೊಡೋಕ್ಕಾಗಲ್ಲ. ನನ್ನ ಹತ್ರ ಇರೋದು ಮಾತ್ರ ಬೇಕು ನಿಮಗೆ. ಕೇಳಿದ್ರೆ ಮಾತ್ರ ಇಲ್ಲ 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 ಅಂತೀರಾ. ನಾವು ಮಾತ್ರ ದುಡ್ಡು ಕೊಡ್ಬೇಕು ನಿನಗೆ. ಅದೇ ಮತ್ತೆ. ಇವ್ರು ಮಾತ್ರ ದುಡ್ಡು ಕೊಡೋಕ್ಕಾಗಲ್ಲ. ಇವಾಗ 3 ಲಕ್ಷ ದುಡ್ಡು ಬೇಕಪ್ಪ, ಕೊಡ್ರಿ. ಕೊಡ್ರಿ ಮಗನಿಗೆ. ಇಷ್ಟು ದಿವಸ ಅಂತೂ ಓದೋಕ್ಕಾದ್ರೂ 1 ರೂಪಾಯಿ ಇಕ್ಕಲಿಲ್ಲ. ಇವಾಗ ಕೆಲಸ ಕಟ್ಟೋಕ್ಕಾದ್ರಲ್ಲಿ ದುಡ್ಡು ಬೇಕು. 3-4 ಲಕ್ಷ ದುಡ್ಡು ಕೊಡ್ತೀರಾ? ನಮ್ಮಂತರ ಪರದಾಡ್ತಾ ಇದೀವಿ, ನೀವೇನು ತಲೆ ಕೆಡಿಸ್ಕೊಂಬಲ್ಲ? ಇಲ್ಲ ಕಣಮ್ಮ, ನಾವಿನ್ನೂ ಮನೆಯದೇ ಸೀರ್ಸಿ ಸಾಕಾಗೈತೆ. ಅದೇ ಇನ್ನೂ 12 ವರ್ಷ ಕಟ್ಟಬೇಕಂತೆ. 12 ವರ್ಷಕ್ಕೆ ಲೋನ್ ಮಾಡಿಸಿರೋದು. 12 ವರ್ಷ ಕಟ್ಟಬೇಕು. 12 ವರ್ಷ ಹೆಂಗೆ ಕಟ್ಟೋದಪ್ಪ ಅಮ್ಮಗಾಗೈತೆ ನಮಗೇನೆ. ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂತ ನೋಡಿದ್ಯಾ ಕಣತೆ. ಅಂಥದ್ರಾಗೆ ನಮ್ಗೆ ನೋಡು 3 ಪೈಸನೂ ಹುಟ್ಟಲ್ಲ ಎಲ್ಲೂ. ಅಂಥದ್ರಾಗೆ 3 ಲಕ್ಷ ದುಡ್ಡು ಎಲ್ಲಿ ತಗೊಂಬಂದು ಕೊಡೋಣಂತೆ? 3 ರೂಪಾಯಿನೂ ಇಲ್ಲ ನಮ್ಮ ತಗೆ. ಮತ್ತೆ ಸುಮ್ಮನಿರ್ರಿ ನೀವು. ಆ ಹುಡುಗನ ಮಾತಾಡ್ಸಕ್ಕೆ ಹೋಗ್ಬೇಡ್ರಿ, ಕೇಳೋಕೆ ಹೋಗ್ಬೇಡ್ರಿ. ಆಗ್ಲಲ್ಲ, ಗೌರ್ಮೆಂಟ್ ಕೆಲಸ ಸಿಕ್ಕೈತೆ ಅಂತ ಹೇಳಿ ಇಲ್ಲದ್ದೆಲ್ಲನ ನೀವು ಇದು ಮಾಡಬೇಡ್ರಿ ಆ ಹುಡುಗನ ಮೇಲೆ. ಸಂಬಳ ತಂದುಕೊಡು ಹಂಗೆ ಹಿಂಗೆ ಅಂತಾವೆಲ್ಲ ಕೇಳಬೇಡ್ರಿ. ನೀವೇನ ಓದಿಸಿ ಆ ಹುಡುಗನ್ನ ಬೆಳೆಸಿದ್ರೆ ಬಿಡಪ್ಪ, ಕೇಳ್ತಾರೆ. ತಂದೆ ತಾಯಿಯಾಗಿ ಓದಿಸಿ ಬೆಳೆಸಿವ್ರೆ ಕೇಳ್ತಾರೆ ಅನ್ಬೋದಾಗಿತ್ತು. ನೀವು ಆ ಹುಡುಗನ ಹೆಂಗೆ ಏನು ಎತ್ತ ಅಂತ ಹೇಳಿ ನೋಡ್ಕೊಂಬಿಲ್ದಾರು, ಒಂದು ಜೊತೆ ಬಟ್ಟೆ ತೋರ್ದಿಲ್ದಾರು. ಇವತ್ತು ಅವನು ಕೆಲಸ ಸಿಕ್ಕೈತೆ ಸಂಬಳ ಕೊಡು ಅಂತ ಕೇಳಂಗಿಲ್ಲ ನೋಡಿ, ಹೇಳಿರ್ತೀನಿ. ಕೊಡಂಗಿದ್ರೆ ಕೊಡ್ರಿ 3 ಲಕ್ಷ ದುಡ್ಡು. ಇಲ್ಲ ಕಣಮ್ಮ, ಹೋಗಮ್ಮ, ನಾವು ಹೆಂಗ ನಿಮ್ದೇಗಿರ್ತೀವಿ. ಹೋಗಿ ಅವ್ನು ಗೌರ್ಮೆಂಟ್ ಕೆಲಸನೂ ಬೇಡ, ದುಡ್ಡು ಬೇಡ, ಕಾಸು ಬೇಡ, ಯಾತವೂ ಬೇಡ, ಹೋಗ್ಲೇ ಬಿಡಮ್ಮ. ಅಲ್ಲ, ಇವರು 3 ಲಕ್ಷ ದುಡ್ಡು ಕೇಳ್ತಾರೆ. ನಾವೆಲ್ಲಿಂದ ತಗೊಂಬಂದು ಕೊಡ್ಲಪ್ಪ? ಇವರು ಹಂಗೇನು ಇವಾಗ ನಮಗೆ ಕೇಳ್ತಾರೆ, ನಾವೆಲ್ಲಿಂದ ತರೋಕ್ಕಾಗುತ್ತೆ? 3 ಲಕ್ಷ ದುಡ್ಡು ಅಂದರೆ ಏನಾಯ್ತು? 5 ಲಕ್ಷ ಕಟ್ಟಬೇಕು ಅಂದ್ಬಿಟ್ಟು ನಮ್ಮಮ್ಮಯ್ಯ. ಅವನ್ನ ಯಾವ ಸಂಬಳದಕ್ಕೆ ಕೇಳಬೇಡ, ಯಾತಕ್ಕೆ ಕೇಳಬೇಡ, ಸುಮ್ಮನಿರಪ್ಪ ಸ್ವಾಮಿ. ನಮಗೆ ಒಟ್ಟು ದುಡ್ಡು ಕಟ್ಟೋಕ್ಕಾಗಲ್ಲ, ಸಾಕಿರೋದನ್ನೇ ಉಂಡ್ಕೊಂಡು ಹೋಗೋಣ, ಏನು ಮಾಡೋಕ್ಕಾಗುತ್ತೆ? ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ಬಂದಿದ್ರು ನಿಮ್ಮಮ್ಮ ಇನ್ನೊಂದು ಚೇತು? ಕೆಲಸ ಆಗುತ್ತಂತೆ, ದುಡ್ಡು ಕಟ್ಟಬೇಕಂತೆ, ಅದಕ್ಕೆ ಬಂದವ್ರಿ. ನಾವೆಲ್ಲಿಂದ ತಗೊಂಬಂದು ಕೊಡೋಣ ದುಡ್ಡು? ನಮಗೆ ಕೊಟ್ರಿ ನಾ ಬೇಕು ಅಂತ. ಅದ್ರಾಗೆ ನಾವು ಅವನಿಗೆ ದುಡ್ಡು ತಂದು ಕೊಡೋಕ್ಕಾಗುತ್ತೆ? ಅವನ ಕಚಿಯಪ್ಪ. ಹೆಂಗೆ ತಿಳಿತೈತೆ ಅಂತ ಮಾತಾಡ್ತಾರೆ. ಹೋಗು. ನಮ್ಮ ಹತ್ರ 3 ಲಕ್ಷ ದುಡ್ಡು ಎಲ್ಲವಪ್ಪ? ನಮ್ಮನ್ನು 3 ಲಕ್ಷ ದುಡ್ಡು ಕೇಳಿರಿ, ನಾವೇ ಕೂಲಿ ಮಾಡ್ಕೊಂಡು ತಿಂಬಾರ. ಅಲ್ಲ, ದುಡ್ದು ಮಗ ಅವನು ನಮ್ಮನ್ನು ಸಾಕಬೇಕು ಅಂತಂದ್ರೆ ನಾವು ಅವನಿಗೆ ತಂದು ಕೊಡ್ಬೇಕಂದ್ರೆ ಅದು ಹೆಂಗಾಗುತ್ತೆ? ಆಗಲ್ಲ ಹೇಳಿ ಸುಮ್ಮನೆ. ನಮ್ಮ ಕೈಲಿ 3 ಲಕ್ಷ ದುಡ್ಡು ಅನ್ಸಕ್ಕಲ್ಲ. ಬೇಡ ಬಿಡತ್ತ, ಅವನೇ ಇಕ್ಕಂಬ್ಲೇಳು. ನಿಮ್ದೊಂಥರ ಚಿಂತೆ, ನಮ್ದೊಂಥರ ಚಿಂತೆ. ನನ್ಗಂತೂ ಹೇಳ್ಬಾರ್ದು, ಎದ್ದಾಗಿಂದ ಬಲ್ ಬೇಜಾರಾಗೈತೆ. ಯಾಕೆ ರಂಜು, ಏನಾಯಿತು?
ಈ ಯಾಕೆ ಅಷ್ಟು ಬೇಜಾರಾಗಿದೆಯಾ? ಅಲ್ಲ ನಮ್ಮಪ್ಪ ನಮ್ಮಮ್ಮ ಇನ್ನೊಂಥರ ಸಿಂತೆ ಆದರೆ ಇವೊಂದೊಂಥರ ಸಿಂತೆ. ಇಲ್ಲ ನೋಡ ಇಲ್ಲಿ ಆ ಸುಪ್ಪಿತಾಗ ಮಗ್ಲಕ್ಕೆ ಕುಕ್ಕಂಡು ಮಾತಾಡ್ತಾರೆ. ಮಗ್ಲಕ್ಕೆ ಯಾಕೆ ಕುಕ್ಕಂತೀಯಪ್ಪ ಅಂದರೆ ಸಾಕು ಹೋಯ್ತಾರೆ. ಅವಳು ಮಗ್ಲಕ್ಕೆ ಕುಕ್ಕಂಡು ಮಾತಾಡೋ ಅಂಥದ್ದೇನಪ್ಪ? ಮಗ್ಲಕ್ಕೆ ಹಿಂಗೆ ಪಕ್ಕ ಗಂಟ್ಗೆ ಕುಕ್ಕಂತಾರೆ. ಇಂಥ ಸೊಳ್ಗಾಲಕ್ಕೂ ಹತ್ಕೊಂಡು ಸೊಳ್ಗಾಲ ಬೀಸತ್ಕೋ ಹತ್ಕೊಂಡು ಯಾರನ ಅಂತರ ಮುಂದೆ ಪಕ್ಕದಾಗ ಕುಕ್ಕಮಕ್ಕಾಗುತ್ತೆ. ಮೊದಲೇ ಒಳ್ಳೆಯಳಲ್ಲ ಅವಳು. ನಮ್ಮಯ್ಯಪ್ಪ ಯಾಕನ ಇತ್ತೀಚೆಗೆ ಬೋಲಿದ್ನು ಮಾಡ್ತೈತಿ. ಅದು ಯಾಕೋ ಏನೋ ಒಂದು ಗೊತ್ತಾಗ್ತಿಲ್ಲ ಕಣೆ ಸಿಂಧು. ಯಾಕನ ಹೇಳಿರೆ ಕೇಳಲ್ಲ. ಮಗ್ಲಕ್ಕೆ ಕುಕ್ಕಣೈತೆ ಹೋಗಿ. ನಾನು ಅದಕ್ಕೆ ಅವಳ ಮಗ್ಲಕ್ಕೆ ಕುಕ್ಕ ಬೇಡ ಕಡಪ್ಪ ಅಂದರೆ ಹಿಡ್ಕೊಂಡು ಹೋಯ್ತೈತೆ. ನಮ್ಮ ಅಪ್ಪ ನೋಡಿದ್ರೆ ಹಿಂಗೆ ಮಾಡ್ತಾರೆ, ಇವ್ನು ನೋಡಿದ್ರೆ ಇಂಥದ್ದು. ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಇಂತಾನೆ ಯಾಕೆ ಸಖತ್ತು ಮಾತಾಡ್ತಿರ್ತಾನೆ ಯಾವಾಗಲೂ ಅವನ ಕುಕ್ಕ. ನಾನು ಹೇಳಿದೆ ಅವ್ರ ಅಂತಕ್ಕೆ ಹೋಗ್ಬೇಡ ಅನ್ನೋ ಅಂತ. ಸುರೇಂದ್ರಪ್ಪ ಮನೆಯಾಗ ಬಿಡಿಸ್ಕೊಂಡಿದ್ದೆ ತಪ್ಪಾಗಿತ್ತಾಗ ಅವ್ರನ್ನ ಬಿಡಿಸಿ ಅವರದಾಗಿತ್ತೆ. ಬೋಲು ಒಳ್ಳೆಯಲ್ಲ ಅವಳು. ಇಲ್ಲಿ ಬಂದು ಸೇರ್ಕೊಂಡು ಬರೀ ಅಂತ ಅವಳ ಜೀವನನೇ ಹಾಳು ಮಾಡ್ಕೊಂಡಪ್ಪ. ಥೂ ಹೇಳು. ಯಾವುದೋ ಒಂದು ಬಾಳೆ ಹೇಳು. ಅವಳಂತೂ ಪಾಪ ಸೊಬಗಿನ ಬೋಲಾಗಿ ಅನ್ನಿಸ್ತಾರೆ ಕಣ. ಸುರೇಂದ್ರಪ್ಪ ಬಿಡತ್ತ ಅಂತೇಳಿ ಸುಮ್ಮನಾಗೇನಾಗ್ಲೆಲ್ಲ ಜಗಳ ಮಾಡ್ಕೊಂಡ್ರೆ ಏನು ಯಾರನ ಏನು ಅಂತಾರೆ ಅಂತೇಳಿ ಸುರೇಂದ್ರಪ್ಪ ಸುಮ್ಮನಾಗೆ ಅವ್ನ ಬಾಯಿ ಅಷ್ಟಾಗ್ಲೆಲ್ಲ ಜಗಳ ಮಾಡ್ಕೊಂಬದು ಯಾರತ್ತ ಬಿಡತ್ತ ಮನೆಯಾಗೆ ಹೆಂಗಸ್ರದ ಮೇಲೆ ಇದ್ದಾವೆ ಅಂತೇಳಿ ಸುಮ್ಮನಾಗಿದ್ದಾನೆ. ಏನು ಮಾಡ್ತೀಯ ಈ ಲೌಡಿ ಇಂತಾಳು. ಹೋಗತ್ತ ಪಾಪ ಹಿಂದೊಂಥರ ಕರ್ಮ ಅಲ್ಲಿ. ಒಂದು ನೋಡ್ತೀನಿ ಅವಳ ಮಗ್ಲ ಕುಕ್ಕಂಡು ಅಷ್ಟೇನೆ ಅಂತಾನೆ ಅಪ್ಪ. ಅವಳ ಮಗ್ಲಕ್ಕೆ ಕುಕ್ಕಂತಿ ಅಂದರೂ ಕೇಳಲ್ಲ. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಹಿಂಗೆ ಮಾಡಿರು. ನನಗೆಲ್ಲ ಕಡೆಯಿಂದಲೂ ನವ್ವೆ, ಎಲ್ಲರ ಕಡೆಯಿಂದಲೂ ನವ್ವೆ. ಅವರು ಭೂಮಿರು ನಮ್ಮನ್ನು ನಂಬೋದೇ ಇಲ್ಲ. ಏನೇ ಮಾಡಿ ನಮ್ಮನ್ನು ಇದು ಮಾಡಿದ್ರು ನಮ್ಮನ್ನು ನಂಬಲ್ಲ. ನಾವು ಹೆಂಗೆ ಕೊಡೋದು ಇಕ್ಕೋದೆಲ್ಲ ಮಾಡ್ತೀವಿ ಅಂತ ಸೆನಕ್ಕೆ ನೋಡ್ಕೊಂತೀನಿ. ಬಿಡತ್ತ ಅಂತೇಳಿ ಅವಳು ಭೂಮಿ ನಮ್ಮನ್ನು ನಂಬೋದೇ ಇಲ್ಲ. ಚೆನ್ನಾಗಿರ್ತೀನಿ ಅಂದರೂ ಮಾತಾಡ್ಸೋದೇ ಇಲ್ಲ ನಮ್ಮನ್ನು. ಹಂಗೆ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ನೋಡು ನಮ್ಗೆ ಎಷ್ಟು ಇದು ಮಾಡಿದ್ರು ಮಾತಾಡ್ಸಲ್ಲ ಅಂತೇಳಿ ನಾನೆಲ್ಲ ಅವ್ರು ಸಾಕ್ರಿ ಮಾಡಿದ್ದು, ನಾನೆಲ್ಲ ಅವ್ರು ನೋಡ್ಕೊಂಡಿದ್ದು, ಹೋಗಿ ಎಲ್ಲ ಮನೆಯಾಗೆಲ್ಲ ಮಾಡಿದ್ದು. ಮನೆ ತೊಳಿತೀವಿ ಅಂದ ಹೋಗಿ ಬಾಗಿಸ್ಕೊಡು ಎಲ್ಲ ತಿಕ್ಕಿಕ್ಕಿ ಬೆಡ್ಶೀಟೆಲ್ಲ ಒಗ್ದಾಕಿ ಮನೆಯಾಗೆಲ್ಲ ನೋಡ್ಕೊಂಡು ನಾವು ಅಮ್ಮ ಒಂದೇನೆ ತೆಗಿ ಆಗಲ್ಲ ಅಂತೇಳಿ ಹೋಗಿ ಎಲ್ಲ ಮಾಡಿಕೊಟ್ಟು ಬಂದ್ರು ನೋಡು ಈ ಹೆಂಗೆ ಮಾಡ್ತೈತೆ ಅಲ್ಲ. ಒಂದು ಈಟ ನಾನು ಒಂದಿಷ್ಟು ನೋಡಪ್ಪ ಹೆಂಗೆ ಮಾಡಿದ್ಲು ನನ್ನ ಮಗಳು ಅಂಬೋದು ಒಂದಿಟ್ಟು ಪ್ರೀತಿ ಇಲ್ಲ ನಮ್ಮ ಅಮ್ಮೆಯರಿಗೆ. ಅದೇ ಬೇಜಾರು ನನಗೆ. ನೋಡಪ್ಪ ನಾನು ಹೆಂಗೆ ನೋಡ್ಕೊಂಡ್ರು ಇವಾಗ ಅವ್ರೊಂದಿಟ್ಟು ಕೆಲಸದಾಗಿರೋದಕ್ಕೆ ಅವ್ರ ಸೆನಕ್ಕೆ ಆಗ್ಬಿಟ್ರು ನಮ್ಮಪ್ಪ ನಮ್ಮಮ್ಮ ಅಂತ. ನಾವೊಂದಿಟ್ಟು ಇದಾದ್ವಿ, ಅದಕ್ಕೆ ನಾವೇನು ಲೆಕ್ಕಕ್ಕಿಲ್ದಂಗೆ ಆದ್ವಿ. ನಾವೊಂದಿಟ್ಟು ಕೀಳಾಗಿದ್ದಕ್ಕೆ ನಾನು ಮಾತಾಡ್ಸೋಳನ್ನ ಬೇಡ ಅಂಬಲಿಲ್ಲ. ನೀನು ಹೋಗಿ ತಗ್ಗಿ ಅವಳನ್ನ ಮಾತಾಡಿಸ್ಬೇಡ, ಅವಳಾಗಿ ಅವಳು ಬರ್ಬೇಕು ಅವರಿಬ್ರು ಅಂತ ಹೇಳಿದೆ. ಅಲ್ಲ ಇವರು ಎತ್ತು ಒತ್ತು ಸಾಕ್ತಾರೆ ಹೋಗಿ ಅವಳು ಮಾತಾಡಿಸ್ಬೇಕಾ? ಅವಳು ಬಂದು ಇವ್ರನ್ನ ಮಾತಾಡಿಸ್ಬೇಕಾ? ಇವರೇ ಹೋಗ್ತೀವಿ ಅಂತಾರಲ್ಲ, ಎಷ್ಟು ಇರಬೇಡ. ಅಲ್ಲ ಒಂದಿಷ್ಟು ಚೆನ್ನಾಗಿಲ್ಲ ನಮ್ಮ ಅಮ್ಮಗೆ ಅಂತ ಹೇಳಿ ಬಂದ್ರೂ ನಮ್ಮ ಅಮ್ಮಗೆ ಅವಾಗ ಯಾಕೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಹೊಟ್ಟೆಗೆಲ್ಲನೂ ಇದಾದಂಗೆ ಆಗೋದು. ಹಂಗೆ ಏನೋ ಹೊಟ್ಟೆಗೆ ಐತೆ ಅಂತೇಳಿ ಹಂಗೆ ಶೂಟ್ ಮಾಡಿದ್ರು. ಅದು ಹುಷಾರಿರಲಿಲ್ಲ. ಒಂದು ವಾರ ಹಾಸ್ಪಿಟ್ಲಾಗಿದ್ವಿ. ಅವಾಗನೂ ಬಂದು ನೋಡಲಿಲ್ಲ ಅಮ್ಮ ಅಂತ. ನಮ್ಮ ಅಮ್ಮೇರಿಗೆ ನೋಡಪ್ಪ ನಾನು ಹೋಗಿ ಆಸ್ಪತ್ರೆಗೆಲ್ಲ ನೋಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಆಗ್ಬಿಟ್ಲು ಅಂತೇಳಿ ಅವ್ರ ಮೇಲೆ ಇವಾಗ ಇದು ಬಿಡತ್ತ. ಏನು ಮಾಡೋಕ್ಕಾಗ ಪಾಪ ನಿನ್ನ ಕಷ್ಟ ಒಂಥರ ಹೇಳ್ಬಾರ್ದು. ಒಬ್ಬೊಬ್ರಿಗೆ ಒಂದೊಂಥರ ಕಷ್ಟ ಕೊಟ್ಟಿರ್ತಾನೆ ದೇವರು. ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಏನು ಮಾಡೋದಮ್ಮ ಬಿಡತ್ತ. ಹೋದ್ರು ಹೋಗ್ಲಿ ಇನ್ನೇನು ಮಾಡೋದತ್ತ. ಯಾವಾಗ ನಾನು ಅವ್ರಿಗೂ ಅರ್ಥ ಆಗುತ್ತೆ. ನೋಡಿ ನನ್ನ ಮಗಳಿಗೆ ಒಂಥರ ಮಾಡಿದೆ ಇವ್ರಿಗೊಂಥರ ಮಾಡಿದೆ ಅಂತೇಳಿ ಅರ್ಥವಾಗುತ್ತೆ. ಸುಮ್ಕಿರ ಅವ್ರಿಗೆ ಅರ್ಥವಾಗಬೇಕು. 3 ಲಕ್ಷ ದುಡ್ಡು ಕೇಳಿದ್ಕೆ ನಮ್ಗೆ ಒಂಥರ ಕೈ ಕಾಲೆ ಬುರ್ದಂಗೆ ಅದ್ವಿ. ಎಲ್ಲಿ ತಂದು ಕೊಡೋಣಕ್ಕೆ 3 ಲಕ್ಷ ದುಡ್ಡು ಅಂತ. ನಮಗೇನು ತಂದು ಕೊಡೋಕ್ಕಾಗಲ್ಲ, ಕೊಟ್ಟರೆ ಇಸ್ಕೊಂತೀವಿ. ಅಷ್ಟೇ ನಾವಿರೋದು ಹೇಳ್ತೀವಿ. ನಾವು ಕೊಡೋ ಶಕ್ತಿ ಇಲ್ಲ, ಇಸ್ಕೊಂಬೋ ಶಕ್ತಿ ಐತೆ ಬೇಕಾರೆ. ನೋಡ್ತಾ ಇರಿ. ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.